ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ಬಂದು ಮೇಕೆದು ಬ್ಲಡ್ ಬರುತ್ತಲ್ಲ, ರಕ್ತ, ಅದರಿಂದ ಬ್ಲಡ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ, ಬನ್ನಿ ನೋಡಿ. ಇದು ಮೇಕೆದು ಬ್ಲಡ್ಡು ಒಂದು ಫುಲ್ಗೆ 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇದಕ್ಕೆ ಇದು ತೊಗೊಂಬಂದಾಗ ಈ ರೀತಿ ಇರುತ್ತೆ. ಚೆನ್ನಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಮೇಕೆದು ಏನು ಹೇರ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಒಂದು 2-3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದು ವಾಶ್ ಮಾಡ್ಕೊಂಡ್ಮೇಲೆ ಈ ಕಡೆ ಅಮ್ಮ ಒಂದು ಬಾಣಲಿಗೆ ಸ್ವಲ್ಪ 100 ml ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ರು, ಅದನ್ನು ಹಾಕ್ಕೊತಿದ್ದಾರೆ. ಸ್ವಲ್ಪ ಕರಿಬೇವು, ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಬೆಳ್ಳುಳ್ಳಿದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಅದು ಫ್ರೈ ಆಗ್ತಿದ್ದಂಗೆ ಒಂದು 3 ಈರುಳ್ಳಿನ, ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಹಾಕ್ಕೊತಿದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಇವಾಗ ಈರುಳ್ಳಿಗೆ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಯಾಕಂದರೆ ಬ್ಲಡ್ಡಿಗೆ ಆಲ್ರೆಡಿ ಅವರು ಅಂಗಡಿಯಲ್ಲೇ ಉಪ್ಪು ಹಾಕಿರ್ತಾರೆ. ಹಾಗಾಗಿ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಲಾಸ್ಟಲ್ಲಿ ಬೇಕಾದರೆ ಹಾಕ್ಕೋಬೋದು. ಸುಮ್ಮನೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಈಗ ಒಂದು ಬ್ಲಡ್ ಆಗಿರೋದ್ರಿಂದ, ಒಂದು ಮೇಕೆದಾಗಿರೋದ್ರಿಂದ 3 ಮೊಟ್ಟೆನ ಹೊಡ್ಕೊಂಡು, ಈರುಳ್ಳಿ ಫ್ರೈ ಆದಮೇಲೆ 3 ಮೊಟ್ಟೆನ ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಎಗ್ದೆಲ್ಲ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಇದು ಫ್ರೈ ಆಗೋಷ್ಟೊತ್ತಿಗೆ ಬ್ಲಡ್ಡನ್ನ ತೊಳ್ಕೊಂಡು ನೀರೆಲ್ಲ ಬಗ್ಗಿಸ್ಕೊಂಡಿದ್ವಲ್ಲ, ಅದನ್ನು ಬ್ಲಡ್ಡನ್ನ ಕ್ಯೂಚ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲೇ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾರೆ. ಈಗ ಎಗ್ ಬುರ್ಜಿನೂ ರೆಡಿ ಆಗಿದೆ. ಈಗ ಅದಕ್ಕೇ ಬ್ಲಡ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ನಿಮಗೆ ದಪ್ಪ ಇದೆ ಬ್ಲಡ್ ಅನಿಸ್ತು ಅಂದರೆ ಸ್ಮ್ಯಾಶ್ ಕೂಡ ಈ ರೀತಿ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಇದು ತುಂಬ ಸ್ಮ್ಯಾಶ್ ಮಾಡೋದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಸಣ್ಣ ಬೇಕಂದರೆ ಇನ್ನೂ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಈ ರೀತಿ ಮಾಡ್ಕೊತಾ ಇರಬೇಕು, ಬೇಯ್ತಿರ್ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಈ ಸೈಡಲ್ಲೆಲ್ಲ ನೀರು ಇದೆಯಲ್ಲ, ಅದೆಲ್ಲ ಡ್ರೈ ಆಯಿತು ಅಂದರೆ ಬ್ಲಡ್ಡು ಕುಕ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಚೆನ್ನಾಗಿ ನೀರೇನು ಕಾಣಿಸ್ತಿಲ್ಲ. ಇವಾಗ ನಾವು ಒಂದು 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀವಿ. ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. 1-2 ನಿಮಿಷ ಆದಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಬ್ಲಡ್ ಫ್ರೈ ರೆಡಿ. ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಈ ಕಡೆ ಇದಕ್ಕೆ ಕಾಂಬಿನೇಷನ್ ಆಗಿ ಅಮ್ಮ ರೊಟ್ಟಿಗೆ ಸಹ ಬೆಳೀತಿದ್ದಾರೆ. ನಮ್ಮ ಸೈಡೆಲ್ಲ ಬಳ್ಳಿಯೋ ರೊಟ್ಟಿನೇ ಮಾಡೋದು. ರೊಟ್ಟಿಗೂ ಮತ್ತು ಬ್ಲಡ್ ಫ್ರೈಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.